ತುಂಬ ಓದಿದ್ದೀನಿ ಸರ್, ಆದರೂ ಏನಂತಂದರೆ ಎಕ್ಸಾಮಲ್ಲಿ ಬ್ಲ್ಯಾಂಕ್ ಆಗಿದೆ. ತುಂಬ ಓದಿದ್ದೀನಿ ಸರ್, ಫಾರ್ಮುಲಾಗಳು ಯಾವುದೂ ಟೈಮಲ್ಲಿ ನೆನಪು ಬಂದಿಲ್ಲ. ತುಂಬ ಓದಿದ್ದೀನಿ ಸರ್, ಆದರೂ ಎಕ್ಸಾಮ್ ಭಯದಿಂದ ಯಾವುದೂ ಅಲ್ಲಿ ಏನಂತಂದರೆ ರಿಕಾಲ್ ಆಗಲಿಲ್ಲ. ಸೊ ಇವೆಲ್ಲದರಿಂದ ನೀವು ಫೇಲ್ ಆಗ್ತಿದ್ದೀರಾ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾರು ತುಂಬ ಓದ್ತಾ ಇದ್ದೀರಾ ಆದರೂ ಓದಿಲ್ಲ, ಇನ್ನೂ ಓದ್ತಾ ಇದ್ದೀರಾ ಬಟ್ ಕರೆಕ್ಟಾಗಿ ಏನಂತಂದರೆ ನಿಮ್ಮ ಸೆಲೆಕ್ಷನ್ ಆಗ್ತಾ ಇಲ್ಲ, 1:3 ಬಿಡಿ ಯಾವುದರಲ್ಲೂ ನಿಮ್ದು ಆಗ್ತಾ ಇಲ್ಲ ಅಂತಂದರೆ ಈ ವಿಡಿಯೋ ನಿಮ್ಮೆಲ್ಲರಿಗೋಸ್ಕರ ಇದೆ. ಸೊ ಎಇಗೆ ಯಾರು ಪ್ರಿಪೇರ್ ಆಗ್ತಿದ್ದಾರೆ, ಸ್ಪೆಷಲಿ ಎಇ ಸ್ಟೂಡೆಂಟ್ಗೆ ಇದನ್ನು ಮಾಡಿದ್ದೀನಿ. ಜೆಇಗೂ ಅಂತ ನೀವು ಫಾಲೋ ಅಪ್ ಮಾಡ್ಬೋದು, ಯಾಕೆಂದರೆ ಎಲ್ಲದು ಪಾಯಿಂಟ್ಸ್ ಅದೇ ಇದೆ, ರೈಟ್. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋದಲ್ಲಿ ನಿಮ್ಗೆ ಏನೇನು ಗೊತ್ತಾಗುತ್ತೆ ಅಂತಂದರೆ, ಯಾವುದು 4 ರೀಸನ್ಸ್ ಇದೆ. ಓಕೆ, 4 ರೀಸನ್ಸ್ ಯಾವ್ಯಾವ್ದಿದೆ, ಒಂದು ನಿಮಿಷ. ಓಕೆ, 4 ರೀಸನ್ಸ್ ಯಾವ್ಯಾವ್ದಿದೆ, ಯಾವುದು ಎಇಯಲ್ಲಿ ಫೇಲ್ ಆಗೋಕ್ಕೆ. ಇದೊಂದು ಕಂಪ್ಲೀಟ್ ಕ್ಲಿಯರ್ ಆಗಿ ನಿಮಗೆ ಒಂದು ಐಡಿಯಾ ಕೊಡ್ತೀನಿ. ವಾಟ್ ಆ್ಯಕ್ಚುಲಿ ವರ್ಕ್ ಫಾರ್ ಎಇ, ಯಾವ ಥರ ನಾವು ವರ್ಕ್ ಮಾಡಿದ್ರೆ ನಾವು ಸೆಲೆಕ್ಷನ್ ಮಾಡ್ಬೋದು, ಅಥವಾ ನಾವು 1:3 ಬರ್ಬೋದು, ಅಥವಾ ಕಾಂಪಿಟೇಷನ್ನ ಬೀಟ್ ಮಾಡ್ಬೋದು, ಮತ್ತು ನಾನು ಯಾವ ಥರ ನಿಮ್ಗೆ ಹೆಲ್ಪ್ ಮಾಡ್ಬೋದು, ಇವು ಮೂರನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ವಿಡಿಯೋ ತುಂಬ ಇಂಪಾರ್ಟೆಂಟ್ ಇದೆ, ವಿಡಿಯೋ ಲಾಸ್ಟ್ವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇರೋದು, ರೈಟ್. ಸೊ ಬನ್ನಿ ಟೈಮ್ ವೇಸ್ಟ್ ಮಾಡ್ದೇನೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಈಗ ನಾನು ಹೇಳಿದ್ದೀನಿ 4 ರೀಸನ್ಸ್ ಇದೆ ಅಂತ ಹೇಳ್ತಾ ಇರೋದು. ಸೊ ಆ 4 ರೀಸನ್ಸಲ್ಲಿ ಫಸ್ಟ್ ರೀಸನ್ಸು ನಿಮ್ಮ ಏನು ಅಂತಂದರೆ ಸಿಲೆಬಸ್ ಇಲ್ಯೂಷನ್ ಅಂತ ಬರುತ್ತೆ. ಸಿಲೆಬಸ್ ಇಲ್ಯೂಷನ್ ಅಂತಂದ್ರೆ ಏನು, ಸ್ಟೂಡೆಂಟ್ ಏನು ಬಿಲೀವ್ ಮಾಡ್ತಾರೆ ಅಂತಂದರೆ, ಜಾಸ್ತಿ ಸಿಲೆಬಸ್ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ ಅಂತ ತಿಳ್ಕೊತಾರೆ. ಸೊ ಇದೊಂದು ದೊಡ್ಡ ಒಂದು ಮಿಸ್ಟೇಕು ಅಂತ ನಾನು ಹೇಳ್ತೀನಿ. ಜಾಸ್ತಿ ಸಿಲೆಬಸ್ ಓದಿದ್ರೆ ಜಾಸ್ತಿ ಮಾರ್ಕ್ಸ್ ಬರುತ್ತೆ, ಗೊತ್ತಾಯ್ತಾ. ಸೊ ಇದು ಒಂದು ಸುಳ್ಳಿದೆ. ಯಾಕೆ ಗೊತ್ತಾ, ಎಷ್ಟು ಸಿಲೆಬಸ್ ಇದೆ ಅಷ್ಟು ಓದಬೇಕು, ಅದು ಕರೆಕ್ಟ್ ಆಗಿದೆ. ಬಟ್ ನಾನು ಎಲ್ಲನೂ ಓದ್ತೀನೋ ಅನ್ನೋದು ತಪ್ಪಿದೆ. ನಾನು ಆ ವೇಯಲ್ಲಿ ಹೇಳ್ತಾ ಇರೋದು, ಗೊತ್ತಾಯ್ತಾ. ಸೊ ಇದನ್ನು ಮಿಸ್ಕನ್ಸೆಪ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಮೋರ್ ಸಿಲೆಬಸ್ ಮೋರ್ ಮಾರ್ಕ್ಸ್ ಅಲ್ಲ. ಸೊ ಮೋರ್ ಕಾನ್ಸೆಪ್ಟ್ ಮೋರ್ ಮಾರ್ಕ್ಸ್ ಅಂತ ಹೇಳ್ತೀನಿ ನಾನು, ಗೊತ್ತಾಯ್ತಾ. ಮೋರ್ ಕಾನ್ಸೆಪ್ಟ್ ಮೋರ್ ಮಾರ್ಕ್ಸ್, ದ್ಯಾಟ್ ಈಸ್ ಇಂಪಾರ್ಟೆಂಟ್, ರೈಟ್. ಮೋರ್ ಸಿಲೆಬಸ್ ಅಂದರೆ ಈಗ RCC ಸಬ್ಜೆಕ್ಟ್ ಇದೆ. RCCಯಲ್ಲಿ ಎಲ್ಲನೂ ಟಾಪಿಕ್ ಇಂಪಾರ್ಟೆಂಟ್ ಇದೆ. ನಾನು ಯಾವುದು ಟಾಪಿಕ್ ಇಂಪಾರ್ಟೆಂಟ್ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ರೈಟ್. ಕಾನ್ಸೆಪ್ಟ್ ಒಂದ್ಸಲ ನೀವು ಓದ್ಕೊಂಡ್ಬಿಟ್ರೆ, ಬೀಮ್ಸ್ ಅಂತ ಓದ್ಕೊಂಡ್ಬಿಟ್ರೆ, ಸ್ಲ್ಯಾಬ್ ಅಂತ ಓದ್ಕೊಂಡ್ಬಿಟ್ರೆ, ಕಾನ್ಸೆಪ್ಟ್ ಓದ್ಕೊಂಡ್ಬಿಟ್ರೆ ಆ ಸಿಲೆಬಸ್ ಮುಗ್ದಂಗೆನೆ, ಗೊತ್ತಾಯ್ತಾ. ಸೊ ಅದೇ ಈಗ ಬಿಲ್ಡಿಂಗ್ ಮಟೀರಿಯಲ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಅಂತ ಸಬ್ಜೆಕ್ಟ್ ಬಂದಾಗ ಅದರಲ್ಲಿ ತುಂಬ ಅಂದರೆ ತುಂಬ ಥಿಯರಿಗಳಿರುತ್ತೆ, ಆಯಿತಾ. ಈಗ ಪೇಂಟ್ಸ್ ಇರುತ್ತೆ, ವಾರ್ನಿಷ್ ಇರುತ್ತೆ, ಸಿಮೆಂಟ್ ಇರುತ್ತೆ, ಸ್ಟೋನ್ಸ್ ಇರುತ್ತೆ, ಎಲ್ಲನೂ ಓದ್ಕೊಂಡು ಕೂಡೋಕ್ಕಾಗಲ್ಲ, ಆಯಿತಾ. ಅದನ್ನು ಒಂದ್ಸಲ ರಿವಿಷನ್ ಮಾಡ್ಬೋದು, ಇಲ್ಲ ಬಿಟ್ಬಿಡ್ಬೋದು, ಒಂದ್ಸಲ ರಿವಿಷನ್ ಮಾಡಿ. ಸೊ ದಿಸ್ ಈಸ್ ಇಂಪಾರ್ಟೆಂಟ್, ಐ ಆಮ್ ಸೇಯಿಂಗ್. ಸೊ ಇದೊಂದು ಇಲ್ಯೂಷನ್ ಇದೆ, ನಾನು ಜಾಸ್ತಿ ಓದಿದ್ರೆ ಜಾಸ್ತಿ ಬರುತ್ತೆ ಅಂತ ಮಾಡೋರು ತುಂಬ ಜನ ಇದ್ದಾರೆ, ರೈಟ್. ಸೊ ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ. ಒಂದು ಟ್ಯಾಂಕ್ ಇದೆ ಅಂತ ತಿಳ್ಕೊಳ್ಳಿ. ಇದೊಂದು ಟ್ಯಾಂಕ್ ಇದೆ. ಈ ಟ್ಯಾಂಕಲ್ಲಿ ಒಂದು ಎಲ್ಲೋ ಕೆಳಗಡೆ ಲೀಕೇಜ್ ಇದೆ. ನೀವು ಮೇಲ್ಗಡೆಯಿಂದ ಎಲ್ಲ ಏನು ಮಾಡ್ತಾ ಇದ್ದೀರಾ, ನೀರು ಹಾಕ್ತಾ ಇದ್ದೀರಾ, ಬಟ್ ನಿಮ್ಗೆ ಗೊತ್ತಿಲ್ಲ ಇಲ್ಲಿ ಲೀಕೇಜ್ ಇದೆ ಅಂತ, ರೈಟ್. ಸೊ ಎಂಟಿ ಅಥವಾ ಲೀಕೇಜ್ ಟ್ಯಾಂಕಲ್ಲಿ ನೀವು ಎಷ್ಟೇ ಹಾಕಿದ್ರೂ ಅದು ಲೀಕ್ ಆಗ್ತಾನೆ ಇರುತ್ತೆ, ಗೊತ್ತಾಗ್ತಿದೆಯಾ. ಸೊ ಅದು 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 ಕರೆಕ್ಟಾಗಿಲ್ಲ. ಸೊ ದ್ಯಾಟ್ ಈಸ್ ನಾಟ್ ಎ ಕರೆಕ್ಟ್ ವೇ ಆಫ್ ಪ್ರಿಪ್ರೇಷನ್. ಸಿಲೆಬಸ್ ಇಲ್ಯೂಷನ್ ಇದು ತುಂಬ ಇಂಪಾರ್ಟೆಂಟ್ ಇದೆ. ಜಾಸ್ತಿ ಓದೋದಿಲ್ಲ, ಮಿನಿಮಮ್ ಸಿಲೆಬಸ್ಸು, ಮಿನಿಮಮ್ ಕಾನ್ಸೆಪ್ಟು, ಮೋರ್ ಮಾರ್ಕ್ಸ್ ಅಂತಲೇ ಹೇಳ್ಬೋದು, ಆಯಿತಾ. ಮಿನಿಮಮ್ ಅನ್ನೋದಕ್ಕಿಂತನೂ ಇಂಪಾರ್ಟೆಂಟ್ ಯಾವುದಿದೆ ಅದನ್ನು ಓದೋದು ಇಂಪಾರ್ಟೆಂಟ್ ಇದೆ, ರೈಟ್. ಇಂಪಾರ್ಟೆಂಟ್ ಬಿಟ್ಟು ಅನ್ಇಂಪಾರ್ಟೆಂಟ್ ಓದಿದ್ರೆ ನಿಮ್ಗೆ ಎಕ್ಸಾಮಲ್ಲಿ ಕ್ವಶನ್ಸು ಬರೋದಿಲ್ಲ, ಅದನ್ನು ನೀವು ಕವರ್ ಮಾಡೋದಿಲ್ಲ, ಮಾರ್ಕ್ಸು ಬರೋದಿಲ್ಲ, ಸೆಲೆಕ್ಷನ್ ಆಗೋದಿಲ್ಲ, ರೈಟ್. ಸೊ ಫಸ್ಟ್ ರೀಸನ್ ಈಸ್ ಸಿಲೆಬಸ್ ಇಲ್ಯೂಷನ್. ಸೊ ಅರ್ಥ ಮಾಡ್ಕೊಳ್ಳಿ. ಸೆಕೆಂಡ್ ರೀಸನ್ ಏನಿದೆ, ನೋ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಕನೆಕ್ಷನ್ ಅಂತ ಹೇಳ್ತಾರೆ. ಅಂದರೆ ಏನು, ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ನೋಡಿಬಿಟ್ಟು ಸಿಲೆಬಸಲ್ಲಿ ಏನು ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ GT ಸಬ್ಜೆಕ್ಟಲ್ಲಿ ಒಂದು ಟಾಪಿಕ್ ಇದೆ ಕಾಂಪ್ಯಾಕ್ಷನ್ನು, ರೈಟ್. ಸೊ GT ಸಬ್ಜೆಕ್ಟಲ್ಲಿ ಕಾಂಪ್ಯಾಕ್ಷನ್ ಇದೆ. ಇದ್ರ ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ಸು ಯಾವ ಥರ ಕೇಳಿದ್ದಾರೆ ಅಂತ ನಾವು ಫಸ್ಟ್ ಚೆಕ್ ಮಾಡಬೇಕು. ದಿಸ್ ಈಸ್ ಕಾಲ್ಡ್ ಪ್ರೀವಿಯಸ್ ಇಯರ್ ಕ್ವಶನ್ ಕನೆಕ್ಷನ್. ಯಾವ ಥರ ಕೇಳಿದ್ದಾರೆ, ಆ ಕಾಂಪ್ಯಾಕ್ಷನ್ ಚಾಪ್ಟರ್ನ ಯಾವ ಥರ ಓದಬೇಕು, ಗೊತ್ತಾಗ್ತಿದೆಯಾ. ಸೊ ಅದು ಇಂಪಾರ್ಟೆಂಟ್ ಇದೆ ಅಂತ ನಾನು ಹೇಳ್ತಾ ಇರೋದು. ಬಟ್ ಸ್ಟೂಡೆಂಟ್ ಏನು ಮಾಡ್ತಾರೆ, ಥೇರಿನ ಓದ್ತಾರೆ. ಇಲ್ಲಿ ನಾನು ಹೇಳ್ತಾ ಇರೋದು, ಥೇರಿ ಈಸ್ ನಾಟ್ ಎ ನಾವೆಲ್. ಅದು ನಾವೆಲ್ ಥರ ಓದೋದು ಬೇಕಾಗಿಲ್ಲ. ಯಾವಾಗ ಸೆಮಿಸ್ಟರ್ ಎಕ್ಸಾಮ್ಸಲ್ಲಿ ಓದ್ತೀರಾ ಅದು ಬೇರೆ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದೋದೇ ಬೇರೆ ಇದೆ. ಎರಡೂ ಸೇಮ್ ಅಂತ ತಿಳ್ಕೊಳ್ಳೋದು ದೊಡ್ಡ ತಪ್ಪು, ಆಯಿತಾ. ಸೊ ಅರ್ಥ ಮಾಡ್ಕೊಳ್ಳಿ. ಸೊ ಥೇರಿ ಈಸ್ ನಾಟ್ ಎ ನಾವೆಲ್ ಅಲ್ಲ ಅದು. ಆ ಥರ ಓದಿದ್ರೆ ಎಇ ಕ್ವಶನ್ ರಿಪೀಟೆಟಿವ್ ಆಗುತ್ತೆ, ಗೊತ್ತಾಯ್ತಾ. ಕಾನ್ಸೆಪ್ಟ್ ರಿಪೀಟ್ ಆಗೇ ಆಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟು ರಿಪೀಟ್ ಆಗುತ್ತೆ. ಸೊ ಯಾವ ಟಾಪಿಕ್ ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ಅರ್ಥ ಆಗಲಿಲ್ಲ ಅಂತಂದರೆ ಎಕ್ಸಾಮಲ್ಲಿ ನೀವು ಆನ್ಸರ್ ಮಾಡೋಕ್ಕೆ ಆಗೋದಿಲ್ಲ.
ಬ್ಲ್ಯಾಂಕ್ ಆಗ್ತೀರಾ, 100% ಬ್ಲ್ಯಾಂಕ್ ಆಗ್ತೀರಾ ಎಕ್ಸಾಮಲ್ಲಿ ಬರೆದಿಟ್ಕೊಳ್ಳಿ. ರೈಟ್. ಸೊ ಏನು ಮಾಡಬೇಕು, ರೀಸನ್ 2 ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತಂದರೆ ಎಲ್ಲ ಸ್ಟೂಡೆಂಟ್ಸು ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ನ ರಿಲೇಟ್ ಮಾಡಿ ಓದಬೇಕು. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವ್ದು ಸರ್, ಈಗ ಕೆ ಎಯಿಂದ ಬಂದಿರೋದಿತ್ತು ಅಂತಂದರೆ ಕೆ ಎದು ಯಾವ್ದು ಎಕ್ಸಾಮ್ ಆಗಿದೆ ಅದು ನೋಡಬೇಕು. ಕೆ ಪಿ ಎಸ್ ಸಿದು ಬಂದಿದೆ ಅಂದರೆ ಕೆ ಪಿ ಎಸ್ ಸಿದು ಸೇಮ್ ಸಿಲೆಬಸ್ ಸೇಮ್ ಇಲ್ಲ ಅಂದರೂ ಟಾಪಿಕ್ ಸೇಮ್ ಇರುತ್ತಲ್ಲ, ಕಾನ್ಸೆಪ್ಟ್ ಸೇಮ್ ಇರುತ್ತಲ್ಲ, ಅದರದ್ದು ಕ್ವಶನ್ ಯಾವ ಥರ ಬಂದಿದೆ ಚೆಕ್ ಮಾಡಬೇಕು. ಸರ್ ಇದಕ್ಕೆಲ್ಲ ಟೈಮ್ ಜಾಸ್ತಿ ಆಗುತ್ತದೆ. ಜಾಸ್ತಿ ಯಾರು ವರ್ಕ್ಔಟ್ ಮಾಡ್ತಾರೆ ಅವ್ರಿಗೆ ಸೆಲೆಕ್ಷನ್ ಆಗೋದು. ಸುಮ್ಮನೆ ಮೇಲ್ಮೇಲಿಂದ ಓದೋರಿಗೆ ಸೆಲೆಕ್ಷನ್ ಇವಾಗ ಆಗ್ತಾ ಇಲ್ಲ. ತುಂಬ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ಪೇಪರ್ ಲೆವೆಲು ತುಂಬ ಕಾಂಪಿಟೇಷನ್ ಇನ್ಕ್ರೀಸ್ ಮಾಡಿದ್ದಾರೆ. ರೈಟ್. ಸೊ ಇದು ಸೆಕೆಂಡ್ ರೀಸನ್ ಫಾರ್ ಫೇಲಿಂಗ್ ಇನ್ ಎ ಎಕ್ಸಾಮ್ ಈಸ್ ನಾಟ್ ಕನೆಕ್ಟಿಂಗ್ ವಿತ್ ದ ಪ್ರೀವಿಯಸ್ ಇಯರ್ ಕನೆಕ್ಷನ್ಸ್ ಆರ್ ಕ್ವಶನ್ಸ್. ಥರ್ಡ್ ಏನು ಅಂತಂದರೆ ರೀಸನು, ರಿವಿಷನ್ ಈಸ್ ಮಿಸ್ಸಿಂಗ್. ನಾವೇನು ಮಾಡ್ತೀವಿ, 1 ರಿಂದ 2 ತಿಂಗಳವರೆಗೂ ಓದಿ 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 ತಲೆಯಲ್ಲೆಲ್ಲ ಹುಳ ಹಾಕೋತೀವಿ. ಆಯಿತಾ, ಕರೆಕ್ಟ್ ಆಗಿದೆ. 3ನೇ ಮಂತಲ್ಲಿ ಎಕ್ಸಾಮ್ ಇದೆ ಅಂತ ತಿಳ್ಕೊಳ್ಳಿ, ನಾವು ಇನ್ನೂ ಓದ್ತೀವಿ, ರಿವಿಷನ್ ಮಾಡೋದಿಲ್ಲ. ಯಾಕೆ ಸರ್, ನನಗೆ ಗೊತ್ತಿದೆ BMC ಸಬ್ಜೆಕ್ಟಲ್ಲಿ ಏನು ರಿವಿಷನ್ ಮಾಡ್ಬೇಕು ಸರ್, ನಾನೆಲ್ಲ ಗೊತ್ತಿದೆ. ಸೇಮ್ ಕ್ವಶನ್ ಎಕ್ಸಾಮಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಕೊಟ್ಟು ಸ್ಟೇಟ್ಮೆಂಟ್ ಬೇಸಲ್ಲಿ ಕೊಟ್ಟರೆ ಮುಗೀತು ಕತೆ, ನೀವು ಮಾಡೋದಿಲ್ಲ. ರೈಟ್. ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಒನ್ ವಿಲ್ ಡೂ ದಿಸ್, ಬಟ್ ಮೆಜಾರಿಟಿ ಇದೇ ಥರ ಇದೆ. ರೈಟ್. ಮೆಜಾರಿಟಿ ಇದೇ ಥರ ಇದೆ. ಯಾಕೆ ಅಂದರೆ ರಿವಿಷನ್ಗೆ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಇಫ್ ಯು ಆರ್ ನಾಟ್ ಗಿವಿಂಗ್ ಎನಿ ರಿವಿಷನ್ಗೆ ಇಂಪಾರ್ಟೆನ್ಸ್ ಕೊಡಲಿಲ್ಲ ಅಂದರೆ ಯುವರ್ ಸೆಲೆಕ್ಷನ್ ವಿಲ್ ನಾಟ್ ಬಿ ಹ್ಯಾಪನ್. ರಿಮೆಂಬರ್ ದಿಸ್. ಸುಮ್ಮನೆ ತುಕ್ಕ ಹೊಡೆಯೋರಿಗೆ ನಾನು ಹೇಳ್ತಾ ಇಲ್ಲ, ಇದು ಸೀರಿಯಸ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಅವ್ರಿಗೆ ಅಷ್ಟೇ ಇದು ಆಯಿತಾ. ಸುಮ್ಮನೆ ಎ ಬಿ ಸಿ ಡಿ ಹಾಕೋರಿಗೆ ಅಲ್ಲ ಇದು ವಿಡಿಯೋ. ರೈಟ್. ನೀವು ವಿಡಿಯೋ ಬಿಡ್ಬೋದು. ರೈಟ್. ಸೊ ಕರೆಕ್ಟಾಗಿ ರಿವಿಷನ್ ಮಾಡೋರು ಯಾರು ಮಾಡ್ತಾ ಇಲ್ಲ ಅಥವಾ ಅದ್ರ ಪ್ಲ್ಯಾನ್ ಮಾಡಿಲ್ಲ, ಏನು ಹೇಳ್ತಾರೆ, ಸರ್ ಐ ಆಲ್ರೆಡಿ ನೋಡ್ ದಿಸ್, ವೈ ಟು ರಿವಿಷನ್, ಯಾಕೆ ನಾನು ರಿವಿಷನ್ ಮಾಡಬೇಕು, ನನಗೆ ಗೊತ್ತಿದೆ, ನಾನು ಟೈಮ್ ಯಾಕೆ ವೇಸ್ಟ್ ಮಾಡಲಿ ಅಂತ ಹೇಳ್ತಾರೆ. ರೈಟ್. ಸೊ ಮಲ್ಟಿಪಲ್ ರಿವಿಷನ್ ನಾನು ಒಂದೇ ಹೇಳ್ತೀನಿ, ನನಗೊಂದು ಕಾನ್ಸೆಪ್ಟ್ ಒಂದು ಮಾತು ಹೇಳ್ತೀನಿ. ರೈಟ್. ಒನ್ ಸೋರ್ಸ್, ಆಯಿತಾ, ನನ್ನ ಮಾತಿದು ಗೋಲ್ಡನ್ ವರ್ಡ್ಸ್ ಬರ್ಕೊಳ್ಳಿ. ಒನ್ ಸೋರ್ಸ್, ಮಲ್ಟಿಪಲ್ ರಿವಿಷನ್, ದಿಸ್ ಈಸ್ ಅ ಕಿಂಗ್. ಆಯಿತಾ, ಮಲ್ಟಿಪಲ್ ರಿವಿಷನ್. ಸೊ ಇದು ಇಂಪಾರ್ಟೆಂಟು. ಒನ್ ಸೋರ್ಸ್ನ ಮಲ್ಟಿಪಲ್ ರಿವಿಷನ್ ಮಲ್ಟಿಪಲ್ ರಿವಿಷನ್ಸ್ 10 times 20 times ಎಷ್ಟಾಗುತ್ತೆ ಅಷ್ಟೆಲ್ಲ ಮಾಡಿ. ರೈಟ್. ಸೊ ಯಾವಾಗ ರಿವಿಷನ್ ಮಾಡಿದ್ದೀರಾ ನೀವು, ನಾವೇನಂತಾರೆ, ಸರ್ ನಾನು ಲಾಸ್ಟ್ ಮಂತಲ್ಲಿ ಮಾಡಿದ್ದೆ, ಸರ್ ನಾನು 2 ತಿಂಗಳ ಕೆಳಗಡೆ ಮಾಡಿದ್ದೆ. ಯಾಕೆ, ವೀಕ್ಲಿ ರಿವಿಷನ್ ಮಾಡಬೇಕು. ಗೊತ್ತಾಯ್ತಾ, ವೀಕ್ಲಿ ರಿವಿಷನ್ ಈಸ್ ರಿಕ್ವೈರ್ಡ್, ನಾಟ್ ಮಂತ್ಲಿ ಆಲ್ಸೋ. ರೈಟ್. ಡೈಲಿ ಈಸ್ ನಾಟ್ ಪಾಸಿಬಲ್, ಬಟ್ ಟ್ರೈ ಟು ಡೂ ದ ವೀಕ್ಲಿ ರಿವಿಷನ್. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಗೊತ್ತಾಗ್ತಿದೆಯಾ, ವೀಕ್ಲಿ ರಿವಿಷನ್. ಯಾಕೆ ಅಂತಂದರೆ ನಿಮಗೆ ಒಂದು ಹ್ಯೂಮನ್ ಟೆಂಡೆನ್ಸಿ ಹೇಳ್ತೀನಿ ನೋಡಿ, ಆಯಿತಾ, ಮೈಂಡ್ದು ಒಂದು ಟೆಂಡೆನ್ಸಿ ಇರುತ್ತೆ. ನೀವು ಈಗ ಒಂದು ಹೊಸ ಕಾನ್ಸೆಪ್ಟ್ ಓದಿದ್ದೀರಾ ಅಂತಂದರೆ 1 ವೀಕ್ ಆದಮೇಲೆ 90% ಮರ್ತೋಗ್ತೀರಾ. ಇದು ಒಂದು ಹ್ಯೂಮನ್ ಟೆಂಡೆನ್ಸಿ ಇದೆ. 90 to 80% ಮರ್ತೋಗ್ತೀರಾ. ಸೊ ಅದಕ್ಕೆ ಏನು ಮಾಡ್ಬೇಕು ನಾವು, ರಿವಿಷನ್ ಈಸ್ ಅ ಕಿಂಗ್. ರೈಟ್. ಸೊ ರಿವಿಷನ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ಎಷ್ಟು ಸಲ ಮಾಡ್ತೀರಾ, ಅಷ್ಟು ಸೆಲೆಕ್ಷನ್ ಹತ್ರ ಹೋಗ್ತೀರಾ. ರಿವಿಷನ್ ಯಾವ ಥರ ಮಾಡ್ಬೇಕು ಸರ್, ಒಂದು ನಿಮ್ಮ ಶಾರ್ಟ್ ನೋಟ್ಸಿಂದ ಮಾಡಿ, ಇಲ್ಲ ನಿಮ್ಮದು ಫಾರ್ಮುಲಾ ಏನೇನಿದೆ ಅದರಿಂದನೂ ಮಾಡ್ಬೋದು. ರೈಟ್. ಲಾಂಗ್ ನೋಟ್ಸಿಂದ ರಿವಿಷನ್ ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಲಾಂಗ್ ನೋಟ್ಸ್ ಟು ಶಾರ್ಟ್ ನೋಟ್ಸ್ ಕನ್ವರ್ಟ್ ಮಾಡಿಕೊಂಡು ರಿವಿಷನ್ ಮಾಡಬೇಕು. ಸೊ ದಿಸ್ ಈಸ್ ಅ ರೀಸನ್ 3 ಯು ಆರ್ ಫೇಲಿಂಗ್ ಇನ್ ಎ ಫಾರ್ ದಿಸ್ ಈಸ್ ಅ ರೀಸನ್, ರಿವಿಷನ್ ಮಾಡ್ತಾ ಇಲ್ಲ. ಫೋರ್ತ್ ಒನ್, ಸ್ಟಡಿಂಗ್ ವಿತೌಟ್ ದ ಸ್ಟ್ರಕ್ಚರ್. ಐ ಸ್ಟ್ರಾಂಗ್ಲಿ ಸಪೋರ್ಟ್ ದಿಸ್ ಪಾಯಿಂಟ್. ಗೊತ್ತಾಯ್ತಾ, ಆ 3 ಪಾಯಿಂಟ್ಗಿಂತಲೂ ಇದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. 3 ಪಾಯಿಂಟ್ ಮಾಡಿಬಿಟ್ಟು ಇದು ಮಾಡಲಿಲ್ಲ ಅಂತಂದ್ರೂ ನಿಮ್ಗೆ ಸೆಲೆಕ್ಷನ್ ಆಗೋದಿಲ್ಲ. 3 ಇಂಪಾರ್ಟೆಂಟ್ ಇದೆ, ಆ 3ಕ್ಕಿಂತ ಇಂಪಾರ್ಟೆಂಟು ಈ 4ನೇ ಪಾಯಿಂಟ್ ಇದೆ. ಏನು ಅಂತಂದರೆ ಸ್ಟ್ರಕ್ಚರ್ ವೇಯಲ್ಲಿ ಓದೋದಿಲ್ಲ. ಸ್ಟ್ರಕ್ಚರ್ ವೇ ಅಂದ್ರೇನು, ರ್ಯಾಂಡಮ್ ಸ್ಟಡಿ ಕ್ರಿಯೇಟ್ಸ್ ರ್ಯಾಂಡಮ್ ರಿಸಲ್ಟ್. ಅಂದ್ರೇನು, ಇವತ್ತು ಸಾಮ್ ಓದ್ತೀರಾ, ನಾಳೆ RCC ಓದ್ತೀರಾ, ನಾಳೆ GT ಓದ್ತೀರಾ, ಆಮೇಲೆ BMC ಓದ್ತೀರಾ, ಇವೆಲ್ಲನೂ ಬಿಡ್ತೀರಾ, ಆಮೇಲೆ GK ಸ್ಟಾರ್ಟ್ ಮಾಡ್ತೀರಾ. ವಾಟ್ ಈಸ್ ದ ಯೂಸ್ ಆಫ್ ಸ್ಟಡಿಂಗ್ ಲೈಕ್ ದಿಸ್? ದೇರ್ ಇಸ್ ನೋ ಸ್ಟ್ರಕ್ಚರ್. ಫಸ್ಟ್ ವೀಕಲ್ಲಿ ಏನು, ಸೆಕೆಂಡ್ ವೀಕಲ್ಲಿ ಏನು, ಇವತ್ತೇನು, ನಾಳೆ ಏನು, ರಿವಿಷನ್ ಯಾವಾಗ, ಆಯಿತಾ, ಮಾಕ್ ಟೆಸ್ಟ್ ಯಾವಾಗ ಕೊಡ್ತೀರಾ, ಟೆಸ್ಟ್ ಯಾವಾಗ ಕೊಡಬೇಕು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಯಾವಾಗ ಮಾಡಬೇಕು. ಯು ಆರ್ ನಾಟ್ ಸ್ಟ್ರಕ್ಚರ್ಡ್, ಯು ಆರ್ ನಾಟ್ ಪ್ಲಾನ್ಡ್ ಎನಿಥಿಂಗ್, ಯು ಆರ್ ರ್ಯಾಂಡಮ್ಲಿ ಸ್ಟಡಿಂಗ್. ಹೌ ವಿಲ್ ಕ್ಲಿಯರ್? ನೋ, ನಾಟ್ ಪಾಸಿಬಲ್ ಇಲ್ಲ. ಇವಾಗಂತೂ ಪಾಸಿಬಲ್ ಇಲ್ಲ ನೋಡಿ, ಬಿಕಾಸ್ ಕಾಂಪಿಟೇಷನ್ ಜಾಸ್ತಿ ಆಗಿದೆ, ಪೇಪರ್ ಲೆವೆಲ್ ಜಾಸ್ತಿ ಆಗಿದೆ, ನಂಬರ್ ಆಫ್ ಪೋಸ್ಟ್ ಕಮ್ಮಿ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ವೆರಿ ಇಂಪಾರ್ಟೆಂಟ್. ನೋ ಕನೆಕ್ಷನ್, ನೋ ಡಿಸಿಪ್ಲಿನ್. ಕನೆಕ್ಷನು ಇಲ್ಲ, ಡಿಸಿಪ್ಲಿನು ಇಲ್ಲ. ಸಾಮ್ಗೂ RCCಗೂ ಏನೂ ಕನೆಕ್ಷನ್ ಇಲ್ಲ. ಸೊ ಫಸ್ಟ್ ನಾವು ಎಲಿಮೆಂಟ್ಸ್ ಆಫ್ ಸಿವಿಲ್ ಇಂಜಿನಿಯರ್ ಓದಬೇಕು, ಆಮೇಲೆ ಸಾಮು, ಆಮೇಲೆ ಸ್ಟ್ರಕ್ಚರ್ ಅನಾಲಿಸಿಸ್. ಸೊ ದೇರ್ ಇಸ್ ಎ ಕನೆಕ್ಷನ್ ಇದೆ. ಈ ಥರ ಸಬ್ಜೆಕ್ಟ್ನ ಕನೆಕ್ಟ್ ಮಾಡಿ ಓದೋದು ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾ ಇರೋದು. ಅದು ಮಾಡ್ತಾ ಇಲ್ಲ ಅಂತಂದರೆ ನೀವು ಸ್ಟ್ರಕ್ಚರ್ ವೇಲ್ ಓಡ್ತಾ ಇಲ್ಲ.
ಸೊ ಹಾರ್ಡ್ ವರ್ಕ್ ವಿತೌಟ್ ಸ್ಟ್ರಕ್ಚರ್ ಇಸ್ ಅ ಸೈಲೆಂಟ್ ಫೇಲಿಯರ್. ನನ್ನ ವರ್ಡ್ ಅದಕ್ಕೆ ಹಾಕಿರೋದು. ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ, ರೈಟ್, ಸ್ಟ್ರಕ್ಚರ್ ಇಲ್ಲ, ಓದ್ತಾ ಇದ್ದೀರಾ, 10 ಅವರ್ 12 ತಾಸು ಓದ್ತಾ ಇದ್ದೀರಾ, ಬಟ್ ಅದು ಕರೆಕ್ಟ್ ವೇಲ್ ಸ್ಟ್ರಕ್ಚರ್ ವೇಲ್ ಇಲ್ಲ, ಏನ್ ಮಾಡ್ತೀರಾ? ಫೇಲ್ಯೂರ್, ಕಟ್ಟಿಟ್ಟ ಬುತ್ತಿ. ಗೊತ್ತಾಯ್ತಾ? ಈ 4ರಲ್ಲಿ ಇದು ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಗೊತ್ತಾಯ್ತಾ? ಸೊ ಈಗ ನಾವು ಏನು ಮಾಡ್ಬೇಕು ಸರ್? ಗೊತ್ತಾಯ್ತು, ರೀಸನ್ಸ್ ಹೇಳಿದಿರ ಸರ್, ಅದಕ್ಕೆ ಸೊಲ್ಯೂಷನ್ ಹೇಳಿ ಅಂತ ಹೇಳ್ತಾರೆ. ಸೊ ಬನ್ನಿ ಹೇಳ್ತೀನಿ, ಎಷ್ಟಾಯ್ತು ಅಷ್ಟು ನಾನು ಸೊಲ್ಯೂಷನ್ ಹೇಳ್ತೀನಿ. ಸೊ ಆಕ್ಚುಲಿ ಎಗೆ ಏನು ವರ್ಕ್ ಆಗುತ್ತೆ ಅಂದ್ರೆ 3 ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಏನು ಅಂತಂದ್ರೆ ಸಿಂಪಲ್ ಇದೆ. ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ಡ್ ಸ್ಟಡಿ. ಅಂದ್ರೆ ಏನು ಸರ್ ಇದು ನಾನು ಹೊಸದು ಕೇಳ್ತಾನೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ BWSSB AE ಎಕ್ಸಾಮ್ ಇದೆ, ಅದರಲ್ಲಿ ಏನಂತಂದ್ರೆ ಸಿಲೆಬಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಸೈನ್ಸ್ ಅಂತಾನು ಕೊಟ್ಟಿದ್ದಾರೆ. ತುಂಬಾ ಜನಕ್ಕೆ ಅದೇ ಕನ್ಫ್ಯೂಸ್ ಆಗ್ತಾ ಇದೆ. ಬಿಲ್ಡಿಂಗ್ ಸೈನ್ಸ್ ಅಂದ್ರೆ ಏನು? ಬಿಲ್ಡಿಂಗ್ ಸೈನ್ಸ್ ನಥಿಂಗ್ ಬಟ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆರ್ ಬಿಲ್ಡಿಂಗ್ ಮಟೀರಿಯಲ್. ಬಿಲ್ಡಿಂಗ್ ಸೈನ್ಸ್ ಅಂತ ಸಬ್ಜೆಕ್ಟ್ ಇದೆ. ಬಿಲ್ಡಿಂಗ್ ಸೈನ್ಸ್ ಅಲ್ಲಿ ಒಂದು ಟಾಪಿಕ್ ಬರುತ್ತೆ ಸಿಮೆಂಟ್ ಅಂತ ಬರುತ್ತೆ. ಸಿಮೆಂಟ್ ಅಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ, ಆಯ್ತಾ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಲ್ಲಿ ಯಾವ ತರ ಕ್ವಶನ್ಸ್ ಕೇಳಿದ್ದಾರೆ, ಆಯ್ತಾ, ಸಿಮೆಂಟ್ ಮೇಲೆ ಅಥವಾ ಬ್ರಿಕ್ ಮೇಲೆ ಅಥವಾ ಸ್ಟೋನ್ ಮೇಲೆ ಅಥವಾ ಫುಲ್ ಕಂಪ್ಲೀಟ್ ಸಬ್ಜೆಕ್ಟ್ಸ್ ಮೇಲೆ ಯಾವ ತರ ಕೇಳಿದ್ದಾರೆ, ರೈಟ್. ಆನ್ ದ್ಯಾಟ್ ಬೇಸಿಸ್ ಐ ಆಮ್ ನಾಟ್ ಸೇಯಿಂಗ್ 100% ಅದೇ ತರ ನೆಕ್ಸ್ಟ್ ಕ್ವಶನ್ ಬರುತ್ತೆ ಅಂತ. ಸೊ ನಿಮಗೊಂದು ಐಡಿಯಾ ಬರುತ್ತೆ ಅಂತ ಹೇಳ್ತಾ ಇರೋದು. ಯು ವಿಲ್ ಗೆಟ್ ಎನ್ ಐಡಿಯಾ ಹೌ ಟು ಸ್ಟಾರ್ಟ್ ದ ಸ್ಟಡಿ, ವೇರ್ ಟು ಗಿವ್ ದ ಇಂಪಾರ್ಟೆನ್ಸ್, ವೇರ್ ವಿ ಹ್ಯಾವ್ ಟು ಅವಾಯ್ಡ್ ದ ಸ್ಟಡಿ, ರೈಟ್. ಎಲ್ಲಿ ನಾವು ನೋಡಿ, ಸೆಲೆಕ್ಷನ್ ಆಗ್ಬೇಕಂದ್ರೆ ಇನ್ನೊಂದು ಪಾಯಿಂಟ್ ಇದೆ, ಏನ್ ಗೊತ್ತಾ? ಏನ್ ಓದೋಕ್ಕಿಂತನೂ ಏನ್ ಓದಬಾರ್ದು ಅನ್ನೋದೇ ಇಂಪಾರ್ಟೆಂಟು. ಗೊತ್ತಾಯ್ತಾ? ಸೊ ಏನ್ ಓದೋಕ್ಕಿಂತ ಏನ್ ಓದಬಾರ್ದು ಅನ್ನೋದೇ ಇಂಪಾರ್ಟೆಂಟ್ ಇದೆ. ಅದಕ್ಕೆ ಏನಂತಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ ಸ್ಟಡಿ ಮಾಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಶಾರ್ಟ್ ನೋಟ್ಸ್ ಫಾರ್ ದ ರಿವಿಷನ್ ಇದೆ, ಸೆಕೆಂಡ್ ಪಾಯಿಂಟ್. ಶಾರ್ಟ್ ನೋಟ್ಸ್ ಇಲ್ದೇನೆ ಓದ್ರೆ ನೀವು ರಿವಿಷನ್ ಮಾಡೋದು ಕಷ್ಟ ಆಗುತ್ತೆ. ಲಾಂಗ್ ನೋಟ್ಸ್ ಇದ್ರೂ ಪರವಾಗಿಲ್ಲ, ಅದನ್ನು ಶಾರ್ಟ್ ನೋಟ್ಸ್ಗೆ ಕನ್ವರ್ಟ್ ಮಾಡ್ಕೊಳ್ಳಿ. ಲಾಂಗ್ ನೋಟ್ಸ್ ಇದ್ರೂ ಪರವಾಗಿಲ್ಲ, ಅದರಿಂದ ನೀವು ರಿವಿಷನ್ ಮಾಡ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ ವಿಲ್ ಟೇಕ್ ಮೋರ್ ಟೈಮ್. ಸೊ ಯು ಡೂ ಒನ್ ಥಿಂಗ್, ಫುಲ್ ಡೀಟೇಲ್ ಬರ್ಕೊಂಡ್ಬಿಟ್ಟು ಒಂದು ಶಾರ್ಟ್ ನೋಟ್ಸ್ ಮಾಡ್ಕೊಳ್ಳಿ. ಶಾರ್ಟ್ ನೋಟ್ಸ್ ಇಲ್ಲದೆ ನಾನು PDF ನೋಟ್ಸ್ ಓದ್ತೀನಿ, ನನ್ನ ಹತ್ರ ಡೈರೆಕ್ಟಾಗಿ ಇನ್ಸ್ಟಿಟ್ಯೂಟ್ ಇದೆ, ನಾನು ಹಂಗೆ ಮಾಡ್ತೀನಿ ಹಿಂಗೆ ಮಾಡ್ತೀನಿ, ನೋ ಯೂಸ್. ಎಲ್ಲಿವರೆಗೂ ನೀವು ನಿಮ್ಗೋಸ್ಕರ ನೀವು ಕೆಲಸ ಮಾಡಲಿಲ್ಲ, ಬೇರೆಯವರು ಕೆಲಸ ಮಾಡ್ತಾರೆ, ಆದರೂ ನೀವು ಮಾಡಲಿಲ್ಲ, ನಿಮ್ಮ ಸೆಲೆಕ್ಷನ್ ಆಗೋದಿಲ್ಲ, ರೈಟ್. ಸೊ ಇದನ್ನು ತಿಳ್ಕೊಳ್ಳಿ, ಇದು ಹಾರ್ಡ್ ಟ್ರೂತ್ ಇದೆ, ರಿಯಾಲಿಟಿ ಇದೆ. ಥರ್ಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು? ಫಿಕ್ಸ್ಡ್ ವೀಕ್ಲಿ ರಿವಿಷನ್ ಮಾಡ್ತಾ ಇಲ್ಲ ಅಂದರೆ ಸೆಲೆಕ್ಷನ್ ಆಗೋದಿಲ್ಲ, ರೈಟ್. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಬೇಸ್ ಸ್ಟಡಿ ಮಾಡಬೇಕು, ಸೆಕೆಂಡ್ ಶಾರ್ಟ್ ನೋಟ್ಸ್ ಫಾರ್ ರಿವಿಷನ್ ಇರಬೇಕು, ಫಿಕ್ಸ್ಡ್ ವೀಕ್ಲಿ ರಿವಿಷನ್ ಫಾರ್ ಲಾಂಗ್ ನೋಟ್ಸ್ ಆರ್ ಶಾರ್ಟ್ ನೋಟ್ಸ್ ಎರಡನ್ನೂ ಮಾಡಬೇಕು. ಮಾಡಲಿಲ್ಲ ಅಂತಂದರೆ ನಿಮ್ಗೆ ಏನು ಕೆಲಸ ಯೂಸ್ ಇಲ್ಲ, ಎಲ್ಲ ವೇಸ್ಟ್ ಆಫ್ ಟೈಮ್ ಇದೆ, ರೈಟ್. ಸೊ ಇವು 3 ತುಂಬ ಇಂಪಾರ್ಟೆಂಟ್ ಇದೆ. ಐ ಹೋಪ್ ನಿಮ್ಗೆ ತಿಳಿಸಿದ್ದೀನಿ. ಬಟ್ ಇನ್ನೊಂದು ಏನಿದೆ ಅಂತಂದರೆ, ನಾನು ಏನು ಹೆಲ್ಪ್ ಮಾಡ್ತಾ ಇದ್ದೀನಿ ಅಂತಂದರೆ ಅದನ್ನು ಹೇಳ್ತೀನಿ, ರೈಟ್. ಸೊ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಎಕ್ಸಾಮ್, ಸೀರಿಯಸ್ ಇದೆ, ಯಾರು ಸೀರಿಯಸ್, ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆ ನಾನು ಟೈಮ್ ಕೊಡೋಕೆ ನನಗೆ ಇಷ್ಟ ಇಲ್ಲ. ಯಾಕೆಂದ್ರೆ ನನ್ನ ಟೈಮ್ ಇಂಪಾರ್ಟೆಂಟ್ ಇದೆ, ನಿಮ್ದು ಇದೆಯಲ್ಲ ನನಗೆ ಗೊತ್ತಿಲ್ಲ, ಬಟ್ ನನ್ನ ಟೈಮ್ ಇಂಪಾರ್ಟೆಂಟ್ ಇದೆ. ಸೊ ಐ ಆಮ್ ಗೈಡಿಂಗ್ ಸ್ಟೆಪ್ ಬೈ ಸ್ಟೆಪ್ ಫ್ರಮ್ ನಾವು, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಾನು ಗೈಡ್ ಮಾಡ್ತಾ ಇದ್ದೀನಿ. ಯಾವುದೇ ಥರ ಫೇಕ್ ಮೋಟಿವೇಶನ್ ಅಲ್ಲ. ಎಸ್, ನೀವು ನನ್ನ ವಿಡಿಯೋ ನೋಡಿದ್ರೆ 100% ಸೆಲೆಕ್ಷನ್ ಆಗ್ತೀರಂತ ನಾನು ಯಾವ ವಿಡಿಯೋದಲ್ಲೂ ಹೇಳಿಲ್ಲ, ದಯವಿಟ್ಟು ನನಗೆ ಕ್ಷಮಿಸಿ, ಆಯಿತಾ. ಸೊ ನಾನು ಹೇಳೋದು ಇಲ್ಲ, ಅದು ಆಗೋದು ಇಲ್ಲ. ಸೊ ಓನ್ಲಿ ಎಕ್ಸಾಮ್ ಓರಿಯೆಂಟೆಡ್ ಕ್ಲಾರಿಟಿ ನಾನು ಕೊಡ್ತೀನಿ. ಎಕ್ಸಾಮ್ ಓರಿಯೆಂಟೆಡ್ ಸ್ಟಡಿ ಯಾವ ಥರ ಮಾಡಬೇಕು. ಸೊ ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ಜಾಯಿನ್ ಆಗಿ ಎಲ್ಲನೂ ಡೀಟೇಲ್ಸ್ ಅಲ್ಲಿ ಹೇಳ್ತೀನಿ ನಾನು, ಗೊತ್ತಾಯ್ತಾ. ಸೊ ಟೆಲಿಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ, ರೈಟ್. ಸೊ ಇವೆಲ್ಲನೂ ಪಾಯಿಂಟ್ ನಾನು ಕವರ್ ಮಾಡ್ತಾ ಇದ್ದೀನಿ. ಒಂದು ಸ್ಟ್ರಕ್ಚರ್ ವೇಲಿ ಯಾವ ಥರ ನೀವು ಎಗೆ ಪ್ರಿಪೇರ್ ಆಗ್ಬೋದು ಅಥವಾ ಏನಿದೆ ಅಂತ ಮುಂದಿನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ಹೇಳ್ತೀನಿ, ರೈಟ್. ಸೊ ಐ ಹೋಪ್ ನಿಮಗೆ ಕ್ಲಾರಿಟಿ ಬಂದಿದೆ ಅಂತ ಅನ್ಕೋತೀನಿ. ಈ ಒಂದು ನೀವು ಏನೇನು ತಪ್ಪು ಮಾಡ್ತಾ ಇದ್ದೀರಂತ ಐ ಹೋಪ್ ನಿಮ್ಮೆಲ್ಲರಿಗೂ ಅನಿಸಿದೆ, ನಾನು ಹೇಳೋ ಪಾಯಿಂಟು ಅನಿಸಿದೆ ಅಂತ ಅನ್ಕೋತೀನಿ. ಸೊ ಇವೇ ಎಲ್ಲರೂ ತಪ್ಪು ನೀವು ಮಾಡ್ತಾ ಇದ್ದೀರ ಅಂತ ನನಗನ್ನಿಸ್ತು, ನಾನು ಎಕ್ಸಾಮ್ ಕೊಟ್ಟಾಗ ನನಗೂ ಅನಿಸಿದೆ. ಸೊ ಅದ್ರಗೋಸ್ಕರ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಏನಂತಂದರೆ ಹೆಲ್ಪ್ ಆಗೋ ಥರ ಇದೊಂದು ವಿಡಿಯೋ ಮಾಡಿದ್ದೀನಿ, ರೈಟ್. ಸೊ ಥ್ಯಾಂಕ್ ಯು. ಎಲ್ಲರೂ ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.